ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಂಜ್ಯೋತಿ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ಎಲ್ಲ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಮುರಳಿಯಲ್ಲಿ ಈ ದಿನ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ಪ್ರಶ್ನೋತ್ತರವಿದೆ. ಆ ಪ್ರಶ್ನೋತ್ತರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ಬಾಬಾರವರು ಕೇಳ್ತಾ ಇದ್ದಾರೆ, ನೀವು ಮಕ್ಕಳು ತಂದೆಯ ಮೇಲೆ ಯಾವ ಭರವಸೆಯನ್ನು ಇಡಬೇಕು ಮತ್ತು ಯಾವ ಭರವಸೆಯನ್ನು ಇಡಬಾರದು. ನೋಡಿ, ಯಾರಾದ್ರೂ ಹೇಳ್ತಾರ, ನೀನು ನನ್ನ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂದ್ರೆ, ಸ್ನೇಹದಿಂದ ಇರಬೇಕು ಅಂದ್ರೆ, ಜೊತೆಯಾಗಿ ಇರಬೇಕು ಅಂದ್ರೆ, ವ್ಯವಹಾರ ಮಾಡಬೇಕು ಅಂದ್ರೆ ನನ್ನಿಂದ ಏನು ನಿರೀಕ್ಷೆ ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಮೊದಲೇ ಹೇಳಿ ಸ್ನೇಹವನ್ನ ಪ್ರೀತಿಯನ್ನ ಆರಂಭ ಮಾಡೋರು ಯಾರಾದರೂ ಇದ್ದಾರ? ಎಲ್ಲದಕ್ಕೂ ಆಯ್ತು ನೀನು ಏನು ಹೇಳ್ತೀವಿ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಕೈಲಿ ಆಗದೇ ಇದ್ರೂ ಕೂಡ ಮಾಡ್ತೀನಿ ಅನ್ನುವಂಥ ಭರವಸೆ ಕೊಟ್ಟು ನಾವು ನಮ್ಮನ್ನೇ ಪ್ರತಿಷ್ಠೆಯಲ್ಲಿ ತೋರಿಸ್ಕೊಳ್ತೇವೆ. ಆದರೆ ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತ ಆಗಿದ್ದರೂ ಕೂಡ ಎಷ್ಟು ನಿರಹಂಕಾರಿ ಅನ್ನೋದಕ್ಕೆ ಇವತ್ತಿನ ಈ ಒಂದು ಪ್ರಶ್ನೆಯೇ ಒಂದು ಉದಾಹರಣೆ ಅಂತ ಅನ್ಬೋದು ನಾವು. ಸರ್ವಶಕ್ತಿವಂತನಾಗಿರುವ ಪರಮಾತ್ಮನು ಕೂಡ ಹೇಳ್ತಾರೆ, ಮಕ್ಕಳೇ ನೀವು ನನ್ನನ್ನು ಯಾವ ಮಾತಲ್ಲಿ ಭರವಸೆ ಇಡಬೇಕು, ಯಾವ ಮಾತಲ್ಲಿ ನನ್ನನ್ನು ಭರವಸೆ ಮಾಡಬಾರ್ದು ಅಂತ ಅವರೇ ಹೇಳ್ತಾರೆ. ಏನನ್ನವ್ರೆ, ನಾವು ಪರಮಾತ್ಮನನ್ನೇ ಸರ್ವಸ್ವ ಅನ್ಕೊಂಡಿದ್ದೀವಿ, ಸರ್ವ ಸಂಬಂಧ ಅನ್ಕೊಂಡಿದ್ದೀವಿ, ಸಕಲ ಪ್ರಪಂಚನೇ ಅನ್ಕೊಂಡಿದ್ದೀವಿ, ಎಲ್ಲದಕ್ಕೂ ಅವರೇ ಅನ್ಕೊಂಡಿದ್ದೀವಿ. ಇವಾಗ ಹಿಂಗೆ ಹೇಳ್ತಿದ್ದಾರೆ ಪರಮಾತ್ಮ, ನನ್ನನ್ನು ಕೆಲವೊಂದಕ್ಕೆ ನಂಬಿ ಕೆಲವೊಂದಕ್ಕೆ ನಂಬಬೇಡಿ ಅಂತಿದ್ದಾರೆ. ಇದು ಹೆಂಗೆ ಅಂತ ನಿಮಗೆ ಅನ್ನಿಸಬಹುದು. ಇಲ್ಲ, ಬಹಳ ಜನ ಭಾವನಾತ್ಮಕವಾಗಿ ಬಾಬಾ ಅಂದ್ರೆ ಸಾಕು ಎಲ್ಲ ಆಗ್ಬಿಡುತ್ತೆ, ಎಲ್ಲವೂ ಬಾಬಾ ಮಾಡಿಸ್ತಾರೆ, ಎಲ್ಲವೂ ಬಾಬಾ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ಭ್ರಮೆ ನಮಗಿರುತ್ತೆ ಕೆಲವರಿಗೆ. ಆಕ್ಚುಲಿ ಅದು ರಾಂಗ್ ಅಂತ ಹೇಳ್ತಾರೆ ಪರಮಾತ್ಮ. ಎಲ್ಲವೂ ನಾನು ಮಾಡಲಿಕ್ಕೆ ಇಲ್ಲ, ಎಲ್ಲವೂ ನಾನು ಮಾಡೋ ಅವಶ್ಯಕತೆ ಈ ಡ್ರಾಮಾದಲ್ಲಿ ಇಲ್ಲ. ಈ ಸೃಷ್ಟಿಯ ನಾಟಕದಲ್ಲಿ ಎಲ್ಲರದ್ದು ಕೂಡ ಒಂದು ಮುಖ್ಯ ಶ್ರೇಷ್ಠ ಪಾತ್ರ ಇದೆ. ಆ ಪಾತ್ರಕ್ಕನುಸಾರವಾಗಿ ಇಲ್ಲಿ ಎಲ್ಲರೂ ಪಾತ್ರವನ್ನು ಅಭಿನಯಿಸಬೇಕೇ ಹೊರತಾಗಿ ಬೇರೆ ಏನನ್ನೂ ಕೂಡ ಇಲ್ಲಿ ಮಾಡಲಿಕ್ಕೆ ಯಾರಿಗೂ ಸಹ ಸಾಧ್ಯ ಇಲ್ಲ, ನನ್ನಲ್ಲೂ ಸಹಿತ. ನಾನು ಪರಮಾತ್ಮ ಆಗಿದ್ರೂ ಕೂಡ ಈ ನಾಟಕದ ಬಂದಿಯಲ್ಲಿ ಬಂಧಿತನಾಗಿದ್ದೇನೆ, ಅರ್ಥಾತ್ ಈ ನಿಯಮಾವಳಿಗಳಿಗೆ ನಾನು ಕೂಡ ಒಳಪಟ್ಟಿದ್ದೇನೆ ಅಂತ ಪರಮಾತ್ಮ ಹೇಳ್ತಾರೆ. ಅಂದ್ರೆ ಏನು? ನಾನು ಸ್ವಯಂ ಪರಂಪಿತ ಪರಮಾತ್ಮ ಕಲಿಯುಗದ ಈ ಒಂದು ಅಂತಿಮ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಅವರ ಮುಖಮಂಡಲದಿಂದ ಜ್ಞಾನವನ್ನ ಕೊಟ್ಟು ಸನ್ಮಾರ್ಗವನ್ನ ತೋರಿಸಿ ನಿಮ್ಮನ್ನ ಪತೀತರಿಂದ ಪಾವನ ಮಾಡಲಿಕ್ಕಾಗಿ ಬಂದವನು ಹೊರತಾಗಿ ನಾನು ನಿಮ್ಮ ಯಾವುದೇ ಸ್ಥೂಲ ಪ್ರಾರಬ್ಧಗಳನ್ನ ಕಡಿಮೆ ಮಾಡಲಿಕ್ಕೆ ಬಂದವನಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. ನಾವೆಲ್ಲಿದ್ದೀವಿ, ಪರಮಾತ್ಮ ಎಲ್ಲಿ ನೋಡ್ತಿದ್ದಾರೆ. ಇದು ಎಲ್ಲ ಸುಟ್ಟೋಗುವಂತ ಪ್ರಪಂಚ, ಕೆಟ್ಟೋಗಿರುವ ಪ್ರಪಂಚ, ಹಾಳಾಗಿರುವ ಪ್ರಪಂಚ, ಕೊಳತು ಹೋಗಿರುವ ಪ್ರಪಂಚ. ಇದರಿಂದ ಇಷ್ಟು ಕೊಳಚೆಯಿಂದ ನನ್ನ ಮಕ್ಕಳನ್ನ ಮೇಲೆ ಹೆಂಗ್ ಎತ್ತುಕೊಂಡು ಹೆಂಗ್ ಪವಿತ್ರ ಮಾಡಿ ಹೆಂಗ್ ಸ್ವಚ್ಛ ಮಾಡ್ಕೊಂಡು ಆ ಸ್ವಚ್ಛವಾದ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ತಂದೆ.
ತಾನು ಪತೀತ ಪ್ರಪಂಚದಲ್ಲಿ ಬಂದು ಪತೀತ ಮಕ್ಕಳನ್ನ ಪಾವನ ಮಾಡಿ ಪಾವನ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಭೂಮಿಗೆ ಬಂದಿದ್ದಾರೆ. ಆದರೆ ನಾವು ಮಕ್ಕಳ ಬೇಡಿಕೆ ನೋಡಿ ಪರಮಾತ್ಮನಿಗೆ ಸಂಕಟ ಆಗುತ್ತೆ ಅಂತ ಹೇಳ್ಬೋದು ನಾವು ನಿಜವಾಗ್ಲು. ಯಾಕೆ ಅಂದ್ರೆ ಯಾವ ಭವಬಂಧನದ ಕೆಸರಿನಿಂದ ಈ ತಮೋ ಪ್ರಧಾನದ ವಿಕಾರದ ಮಡುವಿನಿಂದ ಎತ್ತಿ ನಮ್ಮನ್ನ ಸ್ವಚ್ಛ ಮಾಡಲಿಕ್ಕೆ ಬಂದಿದ್ದಾರೋ, ನಾವು ಏನ್ ಅನ್ಕೊಳ್ತಾ ಇದೀವಿ, ಪರಮಾತ್ಮ ನಮಗೆ ಯಾಕೆ ಬೇಕು, ಪರಮಾತ್ಮನ ದಯೆ ಹೆಂಗಾಗಬೇಕು, ಪರಮಾತ್ಮನ ಕೃಪೆ ಹೆಂಗಾಗಬೇಕು ನಮಗೆ ಅಂದ್ರೆ, ನಾವು ಏನು ಈ ಕೆಸರು ಪ್ರಪಂಚದಲ್ಲಿ ಏನು ರುಚಿಯನ್ನ ಕಂಡುಕೊಂಡಿದೀವಿ, ಏನು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳ ಒಂದು ಮಡುವಿನಲ್ಲಿ ಬದುಕನ್ನ ಕಟ್ಟಿಕೊಂಡು ಇದನ್ನೇ ಸುಂದರವಾದ ಅರಮನೆ ಅನ್ಕೊಂಡಿದ್ದೀವಿ, ಈ ಶರೀರವನ್ನೇ ನಾವು ಪರಮ ಐಶ್ವರ್ಯ ಅನ್ಕೊಂಡಿದ್ದೀವಿ, ಸಂಬಂಧಗಳನ್ನೇ ಪರಮ ಸ್ನೇಹ ಅನ್ಕೊಂಡಿದ್ದೀವಿ, ಪರಮ ಸುಖ ಅನ್ಕೊಂಡಿದ್ದೀವಿ, ಸಂಪತ್ತು ಅಧಿಕಾರ ಹೆಸರು ಕೀರ್ತಿ ಮಾನ ಮರ್ಯಾದೆ ಇವೆಲ್ಲವುಗಳು ಇಲ್ಲಿ ಕೆಟ್ಟು ಹೋಗಿರುವ ಕೊಳತು ಹೋಗಿರುವ ಇದರಲ್ಲಿ ಏನೋ ಚೆನ್ನಾಗಿ ಬದುಕು ಕಟ್ಕೊಂಡಿನ ನಾವು ಭ್ರಮೆಯಲ್ಲಿದ್ದುಕೊಂಡು ಇದನ್ನು ಉಳಿಸಬೇಕು ಪರಮಾತ್ಮ ಅಂತ ಬಡದಾಡುವ ನಮ್ಮ ಆಸೆ ನೋಡು ಎಷ್ಟಿದೆ. ಶರೀರಕ್ಕೆ ತೊಂದರೆ ಬರಲಾರ್ದಂಗ ನೋಡ್ಕೋಬೇಕು, ಸಂಬಂಧ ಕೆಡಲಾರ್ದಂಗ ನೋಡ್ಕೋಬೇಕು, ವ್ಯವಹಾರ ನಷ್ಟ ಆಗ್ಲಾರ್ದಂಗ ನೋಡ್ಕೊಳ್ಬೇಕು, ಸಂಪತ್ತು ಉಳಿತಾಯ ಆಗಂಗ ನೋಡ್ಕೊಳ್ಬೇಕು, ನಮಗೆಲ್ಲರೂ ಮಾನ ಮರ್ಯಾದೆ ಹೆಸರು ಕೀರ್ತಿ ಬರುವಂಗ ನೋಡ್ಕೊಳ್ಬೇಕು. ಇದನ್ನು ಮಾಡಕ್ಕೆ ನನಗೆ ಪರಮಾತ್ಮ ಬೇಕು, ಇದು ಆಗಬೇಕು, ಹಾಗಾದ್ರೆ ಪರಮಾತ್ಮನ ಕೃಪೆ ಆಗಿದೆ ಅಂತ ಅರ್ಥ. ಶರೀರಕ್ಕೆ ರೋಗ ಬರಲಾರ್ದಂಗೆ, ಸಂಬಂಧಗಳು ಕೆಡಲಾರ್ದಂಗೆ, ಸಂಪತ್ತು ನಷ್ಟ ಆಗಲಾರ್ದಂಗೆ, ಎಲ್ಲರೂ ಮಾನ ಮರ್ಯಾದೆ ಕೊಡುವಂಗೆ ನನಗೆ ಇಲ್ಲೇ ಎಲ್ಲ ಸಿಕ್ಕು ಬಿಡಬೇಕು ಅನ್ನೋ ಭ್ರಮೆ ಇಲ್ಲಿ ನಾವಿದ್ದೀವಿ. ಪರಮಾತ್ಮ ಹೇಳ್ತಾರೆ, ಮಗು ನಿನಗೆ ಅರ್ಥ ಆಗ್ತಾ ಇಲ್ಲ, ನೀನು ಎಲ್ಲಿ ಬಿದ್ದೀನಿ ಅನ್ನೋ ಪ್ರಜ್ಞೆ ನಿನಗಿಲ್ಲ, ಎಲ್ಲಿ ಇದ್ದವನು ಎಲ್ಲಿ ಬಿದ್ದಿದೆ ಅನ್ನುವಂತ ಒಂದು ಪ್ರಜ್ಞೆ ಕಳ್ಕೊಂಡಿರುವ ಮೂರ್ಛಿತ ಆತ್ಮ ನೀನೀಗ. ಎಂಥ ಶ್ರೇಷ್ಠ ಧಾಮ ನಿನ್ನದು, ಎಂಥ ಶ್ರೇಷ್ಠ ಸ್ವರೂಪ ನಿನ್ನದು, ಎಂಥ ಶ್ರೇಷ್ಠ ಸಂತಾನ ನೀನು, ಎಂಥ ಒಂದು ರಾಜ್ಯದಿಂದ ಬಂದವನು ನೀನು ಪಾತ್ರದಲ್ಲೂ ಕೂಡ. ಆದ್ರೆ ಈಗ ಬಿದ್ದಿರೋದು ಎಷ್ಟು ಕೊಳಕಿನಲ್ಲಿ, ಎಷ್ಟು ಕೆಸರಲ್ಲಿ, ಎಷ್ಟು ದುರ್ಗಂಧದಲ್ಲಿ, ದುರ್ನಾಥದಲ್ಲಿ ಅನ್ನುವಂತ ಒಂದು ಅಂದಾಜು ಕೂಡ ನಿನಗಿಲ್ಲ. ಅದರೊಳಗಡೆ ನೀನು ನಿಜಕ್ಕೂ ನಾವು ಹಳ್ಳಿಯಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸಗಣಿ ಇರ್ತೈತೆ, ಆ ಸಗಣಿಯನ್ನು ಉಂಡೆ ಮಾಡ್ಕೊಂಡು ಕೆಲವು ಹುಳುಗಳು ಅದನ್ನು ತಗೊಂಡು ಹೋಗೋದನ್ನು ನೋಡ್ತಿದ್ವಿ ನಾವು. ಸಗಣಿಯನ್ನ ಉಂಡೆ ಕಟ್ಟಿ ಅದು ಒತ್ಕೊಂಡು ಹೋಗೋದು ಅದನ್ನ. ಅಂದ್ರೆ ಯಾವುದನ್ನ ಮಲಿನ ಅಂತ ಇದೆಯೋ, ಯಾವುದು ಕೊಳಕಿದೆಯೋ, ಯಾವುದು ದುರ್ಗಂಧ ಇದೆಯೋ, ಯಾವುದು ದುರ್ನಾಥ ಇದೆಯೋ, ವಿಕಾರಗಳ ಮಡುವಿದೆಯೋ, ಇದರಲ್ಲಿ ನನಗೆ ಆಟ ಆಡಿ 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 ಇದರಲ್ಲೇ ಒಂದು ಸುಖವನ್ನು ಕಂಡುಕೊಂಡಿದ್ದೀನಿ, ಇದರಲ್ಲೇ ಒಂದು ರುಚಿಯನ್ನು ಕಂಡುಕೊಂಡಿದ್ದೀನಿ, ಇದನ್ನು ಬಿಟ್ಟು ಬರಕ್ಕೆ ನನಗಾಗ್ತಾ ಇಲ್ಲ. ಆ ಸಗಣಿಯ ಉಂಡೆ ಮಾಡುವಂತ ಹುಳಕ್ಕೆ ಬೇಕಾದಷ್ಟು ಬೇರೆ ಬೇರೆ ಸುಗಂಧಗಳಿದೆ, ಹೂಗಳಿದೆ, ಹಣ್ಣುಗಳಿದೆ, ಕಾಯಿಗಳಿದೆ, ಎಲೆಗಳಿದೆ, ಬೇಕಾದಷ್ಟು ಸ್ವರ್ಗ ಸಂಪತ್ತು ನಿಸರ್ಗದಲ್ಲಿ ಇದ್ರೂ ಕೂಡ ಅದಕ್ಕೆ ಸಗಣಿನೇ ಬೇಕು ಉಂಡೆ ಕಟ್ಟಿ ಆಟ ಆಡಿಕೊಂಡು ಮನೆ ಕಟ್ಟಲಿಕ್ಕೆ. ಹೇಗೋ ಹಾಗೆ ನಾವೆಲ್ಲರೂ ಕೂಡ ಹೇಗಾಗಿದ್ದೀವಿ ಅಂದ್ರೆ, ಪರಮಾತ್ಮ ಹೇಳ್ತಾರೆ, ಮಗು ಬೇಡ, ಇದರಿಂದ ಎತ್ತಲಿಕ್ಕೆ ಬಂದಿನಿ, ಇದರಿಂದ ಸ್ವಚ್ಛ ಮಾಡ್ಲಿಕ್ಕೆ ಬಂದಿನಿ, ಇದರಿಂದ ಬಿಡಿಸ್ಲಿಕ್ಕೆ ಬಂದಿನಿ, ಬಿಟ್ಟು ಬಾ ಅಂದ್ರೆ ಹೇಗೆ ಚಿಕ್ಕ ಮಕ್ಕಳು ಹೊಲಸಿನ ಜೊತೆಗೆ ಅದು ಏಸಿಗೆ ಅಂತ ಗೊತ್ತಿಲ್ಲದೆ ಅದರಲ್ಲೇ ಆಟ ಆಡಿ ಅದರಲ್ಲೇ ಬೆರಳದ್ದಿ ಅದನ್ನೇ ಬಾಯಿಗಿಟ್ಕೊಂಡು ಅದೇ ಒಂದು ಮಜವನ್ನು ತೆಗೆದುಕೊಳ್ತಾ ಇರುತ್ತೆ. ನಾವು ಚೀಚಿ ಅಂತ ನೀರು ಹಾಕಿದ್ರು ಕೂಡ ಹತ್ತು ಬಿಡುತ್ತೆ, ಅದು ನನಗೆ ಅದೇ ಬೇಕು ಅಂತ ಹೋಗುತ್ತೆ. ಹೇಗೋ ಅದಕ್ಕೆ ಏಸಿಗೆ ಅನ್ನೋ ಪರಿಜ್ಞಾನ ಇಲ್ಲದೆ ಅದ್ರ ಜೊತೆನೆ ಆಟವನ್ನ ಕಂಡುಕೊಂಡಿರ್ತಕ್ಕಂಥದ್ದು, ಅದನ್ನೇ ರುಚಿ ಅಂತ ತಿಳ್ಕೊಂಡಿರುವಂತ ಏನೋ ಅರಿಯದ ಒಂದು ಮಗು ಹೇಗೆ ಹಠ ಮಾಡುತ್ತೋ ಹಾಗೆ ನಾವು ಕೂಡ ಇಂಥ ಹೇಸಿಗೆಯ ಪ್ರಪಂಚದಿಂದ ನಮ್ಮನ್ನ ಮೇಲೆತ್ತಿ ಪವಿತ್ರಗೊಳಿಸಿ ಪರಮ ಧಾಮಕ್ಕೆ ಕರ್ಕೊಂಡು ಹೋಗಬೇಕು, ಶಿಸ್ತಾಗಿ ನೋಡ್ಬೇಕು ನನ್ನ ಮಕ್ಕಳನ್ನ ಅಂತ ಪರಮಾತ್ಮ ಬಂದು ವಿಕಾರ ಮುಕ್ತರನ್ನಾಗಿ ಮಾಡಬೇಕು, ಈ ಭವಬಂಧನ ಮುಕ್ತರನ್ನಾಗಿ ಮಾಡಬೇಕು.
ಈ ತಮೋ ಪ್ರಧಾನ ದುಃಖಮಯ ಶರೀರದಿಂದ ಮುಕ್ತವನ್ನು ಮಾಡಬೇಕು, ಈ ಮೋಸ ಮಾಡುವ ಸಂಬಂಧಗಳಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತ ಪರಮಾತ್ಮ ಬಂದ್ರೆ, ಇಲ್ಲ ನನಗೆ ಇದೇ ಶರೀರ ಚೆನ್ನಾಗಿ ಮಾಡು ಸಾಕು, ಇದೇ ಸಂಬಂಧ ಚೆನ್ನಾಗಿಟ್ಟುಬಿಡು ಸಾಕು, ಇದೇ ಸಂಪತ್ತನ್ನು ಕೊಟ್ಟುಬಿಡು ಸಾಕು, ಈ ಹೇಸಿಗೆಯಲ್ಲಿ ನಮಗೆ ಬೇಕು ಬೇಕು ಅಂತ ಒದ್ದಾಡ್ತಾ ಇರುವ ನಾವು, ಅದಕ್ಕೆ ಪರಮಾತ್ಮ ಹೇಳ್ತಾರೆ ಇದು ನನ್ನ ಕೆಲಸ ಅಲ್ಲ. ಇದೇ ಶರೀರ ನಾನು ಸರಿ ಮಾಡ್ಕೊಂತ ಕೂತ್ಕೊಂಡು, ಇದೇ ಸಂಬಂಧಗಳು ನಿಮ್ಗೆ ಚೆನ್ನಾಗಿ ಇಟ್ಕೊಂತ ಕೂತ್ಕೊಂಡು, ಇಲ್ಲೇ ನಿಮಗೆ ಸಂಪಾದನೆ ಚೆನ್ನಾಗಿಟ್ಟು ಸಂಪತ್ತು ಎಲ್ಲ ಅವಕಾಶಗಳನ್ನ ಕೊಟ್ಟು ಇಲ್ಲೇ ಚೆನ್ನಾಗಿದೆ ಅನ್ನಿಸ್ಬಿಟ್ರೆ ನೀವು ಇದನ್ನು ಬಿಟ್ಟು ಬರೋದಿಲ್ಲ, ಮತ್ತಷ್ಟು ನಿಮ್ಮ ಅವನತಿಗೆ ನಾನೇ ಕಾರಣ ಆಗ್ಬಿಡ್ತೀನಿ. ಇವುಗಳನ್ನ ನನ್ನಿಂದ ಈ ಸಮಯದಲ್ಲಿ ನಿರೀಕ್ಷೆ ಮಾಡಲೇಬೇಡಿ, ಇದರ ಭರವಸೆಯನ್ನ ನನ್ನ ಮೇಲೆ ನೀವು ಇಡಬೇಡಿ ಅಂತ ಹೇಳ್ತಿದ್ದಾರೆ ಪರಮಾತ್ಮ ಖಡಾಖಂಡಿತವಾಗಿ. ಇವತ್ತು ಯಾರೆಲ್ಲ ನಾವು ಬ್ರಹ್ಮ ಕುಮಾರಿಸ್ ಈ ಒಂದು ಜ್ಞಾನ ಮಾರ್ಗದಲ್ಲಿ ಬಂದಿದ್ದೀವಿ, ಆಧ್ಯಾತ್ಮಿಕದಲ್ಲಿ ಪುರುಷಾರ್ಥಿಗಳಾಗಿ ಸಾಧಕರಾಗಿ ಸಾಧನೆ ಮಾಡ್ತಾ ಇದ್ದೀವಿ, ನಮಗೆಲ್ಲರಿಗೂ ಈ ಅರಿವು ಇರಬೇಕಿವತ್ತು. ಏನಾದರೂ ನಾವು ಬಾಬಾರವ್ರ ಮನೆಗೆ ಬಂದ ಮೇಲೆ ನನಗೆ ಶರೀರದ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ, ಆಗತ್ತೆ ಅನ್ನುವಂಥ ನಂಬಿಕೆ, ಸಂಬಂಧಗಳು ಸರಿ ಹೋಗುತ್ತೆ ಅನ್ನುವಂಥ ನಂಬಿಕೆ, ಅಥವಾ ಏನಾದರೂ ವ್ಯವಹಾರದಲ್ಲಿ ನಷ್ಟ ಆದರೆ ಪರಮಾತ್ಮ ನೋಡ್ತಾರೆ ಅನ್ನುವಂಥ ನಂಬಿಕೆ, ಈ ಸ್ಥೂಲವಾದ ಯಕ್ಕಶ್ಚಿತ್ತವಾಗಿರ್ತಕ್ಕಂಥ ಈ ಹೊಲಸುಗಳನ್ನ ಪರಮಾತ್ಮ ಸರಿ ಮಾಡಬೇಕು ಅನ್ನುವಂಥ ಏನಾದರೂ ಇದ್ರೆ ನೀವು ಪರಮಾತ್ಮನಿಗೆ ಮಾಡುವ ಅವಮಾನ, ನಿಮ್ಮ ಆತ್ಮಕ್ಕೆ ಮಾಡುವ ಅವಮಾನ. ಅದು ಪರಮಾತ್ಮನ ಘನತೆಗೆ ಧಕ್ಕೆ ತಂದಂತೆ. ನಾವು ಪರಮಾತ್ಮ ಈ ಕೆಸರಿಂದ ಬಿಡಿಸುವವರು, ಪತಿತದಿಂದ ಪಾವನ ಮಾಡುವವರು ಹೊರತಾಗಿ ಮತ್ತೆ ಕೆಸರಲ್ಲೇ ಮತ್ತೆ ಪತಿತರಲ್ಲೇ ನಿಮ್ಮನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡುವಂತವರಲ್ಲ ಪರಮಾತ್ಮ. ಇದರಿಂದ ಬಿಡಿಸಿ ಪಾವನ ಮಾಡ್ಬೇಕಂದ್ರೆ ಎರಡು ದಾರಿ. ಒಂದು, ಜ್ಞಾನವನ್ನ ಕೊಟ್ಟು ನಿಮ್ಮನ್ನು ಎಚ್ಚರಿಸಿ ನಿಮಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು, ಒಳ್ಳೆ ಸಂಪ್ರದಾಯಗಳನ್ನ ಕೊಟ್ಟು, ಒಳ್ಳೆ ಧಾರಣೆಗಳನ್ನ ಹೇಳಿ, ಸೋಮಾನಗಳನ್ನ ತಿಳಿಸಿ ನೀನಾಗಿ ನೀನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಎಲ್ಲ ಮುಕ್ತವಾಗಿ ನನಗೆ ಜ್ಞಾನವನ್ನ ಕೊಟ್ಟು ಯೋಗವನ್ನ ಕಲಿಸಿ ಧಾರಣೆಯನ್ನ ತಿಳಿಸಿ ಸೇವಾ ಕ್ಷೇತ್ರವನ್ನ ಮುಕ್ತವಾಗಿಟ್ಟಿದ್ದಾರೆ. ಒಂದು ಆಪ್ಷನ್ಸ್ ಇದು ಜ್ಞಾನ ಮಾರ್ಗದಲ್ಲಿ ಬಂದವರಿಗೆ. ನನಗಷ್ಟು ಕೆಪಾಸಿಟಿ ಇದೆ, ಪರಮಾತ್ಮ ಹೇಳುವಂತ ಜ್ಞಾನ ಅರ್ಥ ಆಗುತ್ತೆ, ಮುಳು ಯಥಾವತ್ತಾಗಿ ತಿಳ್ಕೊಂಡಿದ್ದೀನಿ, ಯೋಗ ಕಲಿತಿದ್ದೀನಿ, ಅವ್ರು ಕೊಟ್ಟಿರುವ ಧಾರಣೆಗಳನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನಮಗೆ ಯಾರ ಅವಶ್ಯಕತೆ ಇಲ್ಲ, ಪರಮಾತ್ಮನ ಅವಶ್ಯಕತೆ ಇಲ್ಲ. ಪರಮಾತ್ಮ ಕೊಟ್ಟಿರುವ ಜ್ಞಾನದ ಬೆಳಕಿನ ಆಧಾರದ ಮೇಲೆನೆ ನಾನು ಪವಿತ್ರ ಆಗಿ ಪರಮಧಾಮಕ್ಕೆ ಹೋಗ್ತೇನೆ. ಇದು ನಂಬರ್ 1 ಕ್ವಾಲಿಟಿ ಆತ್ಮರ ಲಕ್ಷಣಗಳು. ಇನ್ನು ಬಾಬನ ಜ್ಞಾನಕ್ಕೆ ಬಂದುಬಿಟ್ಟಿದ್ದೀವಿ, ಎಲ್ಲ ಮುರಳಿಗಳನ್ನ ಕೇಳ್ತಾ ಇದ್ದೀವಿ, ಸಾಧ್ಯವಾದಷ್ಟು ಏನೋ ಅಲ್ಪ ಸ್ವಲ್ಪ ಸೇವೆ ಮಾಡ್ತಾ ಇದೀವಿ, ಈ ಮಾರ್ಗದಲ್ಲಿ ಇದೀವಿ ಅಂತಂದ್ರೆ, ಆದ್ರೆ ಇದು ಯಾವುದು ನನಗೆ ಮಾಡಬೇಕು ಅಂತ ಮನಸ್ಸಿದೆ, ಆದ್ರೆ ಆಗ್ತಿಲ್ಲ. ದಿನಾಲು ಮುರಳಿ ಕೇಳಬೇಕಂತೀನಿ, ಆಗ್ತಿಲ್ಲ ಅಣ್ಣವ್ರೆ. ದಿನಾಲು ಯೋಗ ಮಾಡಬೇಕು ಅಂತೀನಿ ಅಮೃತ ವೇಳೆಯಲ್ಲಿ, ಆಗ್ತಿಲ್ಲ ನನಗೆ. ಬಾಬಾರವ್ರು ಹೇಳಿರೋ ಪ್ರತಿಯೊಂದು ಧಾರಣೆಗಳನ್ನ ಅಳವಡಿಸ್ಕೋಬೇಕು ಅಂತೀನಿ, ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಸೇವೆ ಮಾಡಬೇಕು ಅಂತೀನಿ, ನನಗೆ ಬಿಡುತ್ತಾನೆ ಇಲ್ಲ. ಇಚ್ಛೆ ಇದೆ ಮಾಡಬೇಕು ಅಂತ, ಆದ್ರೆ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಸೆಕೆಂಡ್ ಆಪ್ಷನ್ಸ್ ಇದೆ. ಏನು? ದಂಡಂ ದಶಗುಣ. ಪೆಟ್ಟು ಕೊಟ್ಟು ಪರಿವರ್ತನೆ ಮಾಡೋದು, ಪಾಠ ಮಾಡಿ ಪರಿವರ್ತನೆ ಮಾಡೋದು ಮೊದಲನೇ ಕೆಟಗರಿಗೆ. ಎರಡನೇದಕ್ಕೆ ಪೆಟ್ಟು ಕೊಟ್ಟು ಪರಿವರ್ತನೆ ಮಾಡೋದು ಶರೀರದ ಮೇಲೆ. ಅಂದ್ರೆ ಯಾವಕ್ಕ ನಿಮ್ದು ಎಲ್ಲಿ ಜಿಗಿಟಿದೆ ಅಂತ ನೋಡಿಕೊಂಡು, ನಿಮ್ಮದೇನು ಶರೀರದ ಮೇಲೆ ಮೋಹ ಇದೆಯೋ, ಸಂಬಂಧಗಳ ಮೇಲಿದೆಯೋ, ಹೆಸರು ಕೀರ್ತಿಯ ಮೇಲೆ ಇದೆಯೋ, ಸಂಪಾದನೆ ಮೇಲಿದೆಯೋ, ಯಾವ ಒಂದು ವಿಕಾರ ನಿಮ್ಮಲ್ಲಿ ಪ್ರಬಲವಾಗಿದೆ ಆ ವಿಕಾರಕ್ಕೆ ಪೆಟ್ಟು ಕೊಟ್ಟು ಅದರಿಂದ ಬಿಡಿಸುವಂತ ಕಾರ್ಯನಾದ್ರೂ ಮಾಡಬೇಕು. ಇದು ಎರಡನೇ ತೀರಿ. ಅದಕ್ಕೆ ಬಾಪ್ ಅವ್ರ ಧರ್ಮರಾಜ್, ಇದು ಧರ್ಮರಾಜನ ಕಾರ್ಯ. ಇದು ಇಲ್ಲೇ ನಡೀತಾ ಇದೆ ಈಗ. ಅದು ಗೊತ್ತಾಗ್ತಾ ಇಲ್ಲ ನಮಗಷ್ಟೇ, ಏನೋ ಮೇಲೆ ಹೋದ ಮೇಲೆ ಆಗುತ್ತೆ, ಇನ್ನೋದ ಮೇಲೆ ಆಗುತ್ತೆ, ಮತ್ತು ಇಲ್ಲೇ ನಡೀತಾ ಇದೆ ಅಲ್ಲ ಈಗ. ನನಗೆ ಶರೀರದ ಮೇಲೆ ತೀವ್ರವಾದ ಮೋಹ ಇದ್ರೆ ಒಂದು ರೋಗವನ್ನ ಕೊಟ್ಟು ನನ್ನನ್ನು ಇದರ ಮೇಲಿನ ಮೋಹದಿಂದ ಬಿಡಿಸಬೇಕಾಗತ್ತೆ ಧರ್ಮರಾಜ್. ನನಗೆ ಸಂಬಂಧಗಳ ಮೇಲೆ ಇದ್ರೆ ಸಂಬಂಧಗಳಿಂದ ದುಃಖ ಕೊಟ್ಟು ಅವರಾದ್ರೂ ನನ್ನನ್ನು ಒದ್ದು ಹೊರಗೆ ಹಾಕಿದ ಮೇಲೆ ಅವ್ರ ಮೇಲಿನ ಮೋಹ ಬಿಡಿಸ್ಕೊಂತೀನಿ, ಇಲ್ಲ ಅವರೇ ನನಗೆ ಮೋಸ ಮಾಡಿದ ಮೇಲೆ ಅವರಿಂದ ಬಿಡಿಸ್ಕೊಂತೀನಿ. ಇದು ಧರ್ಮರಾಜನ ಕಾರ್ಯ. ಇಲ್ಲ ನನಗೆ ಸಂಪಾದನೆ ಹುಚ್ಚು ತುಂಬಾ ಇದೆ, ಆದ್ರೆ ಬಾಬನ ಸೇವೆ ಮಾಡ್ಬೇಕಂದಾಗ ಮಾತ್ರ ಮನಸ್ಸು ಬರಲ್ಲ ಅಂದಾಗ ಆ ಸಂಪಾದನೆ ನಷ್ಟ ಮಾಡಿ ನನಗೆ ಪೆಟ್ಟು ಕೊಟ್ಟು ಅದರ ಮೋಹವನ್ನ ಬಿಡಿಸ್ತದೆ. ಇಲ್ಲಿ ಭಗವಂತನಿಗೆ ಕೊಡೋದು ಅರ್ಥ ಏನೋ ಅದ್ರ ಮೇಲಿನ ಮೋಹವನ್ನ ಕಳ್ಕೊಳ್ಳೋದು. ಇಲ್ಲಿ ಪರಮಾತ್ಮನಿಗೆ ಏನು ಕೊಡಬೇಕಾಗಿಲ್ಲ ನಾವು, ಅದರಿಂದ ಏನು ಉದ್ಧಾರ ಆಗ್ಬೇಕಾಗಿಲ್ಲ. ಅದು ಡ್ರಾಮಾದಲ್ಲಿ ಸೇವೆ ಹೆಂಗಾಗ್ಬೇಕಂಗ ನಡೆಯುತ್ತೆ. ನಮ್ಮ ದುಡ್ಡಿನ ಮೇಲೆ ನಮ್ಮ ಒಂದು ಸೇವೆಯಿಂದ ಆಧಾರಿತವಾಗಿಲ್ಲ ಯಜ್ಞ. ಯಜ್ಞ ಯಾಕೆ ರಚನೆ ಆಗಿದೆ ಅಂದ್ರೆ ನಮಗೆ ಅದರ ಮೇಲೆ ಇರುವ ಮೋಹ ಬಿಡ್ಲಿಕ್ಕೆ ಅಲ್ಲಿ ಹೋಗಿ ಹಾಕಿದಂಗೆ ಜೋಳಿಗೆಯಲ್ಲಿ ಅಷ್ಟೇ.
ಯಜ್ಞದೊಳಗಡೆ. ಆದರೆ ನಾವು ಸುಮ್ಮನೆ ಹೊರಗಡೆ ನಾಟಕ ಮಾಡ್ಕೊಂಡು ಒಳಗಡೆ ಗಟ್ಟಿಯಾಗಿ ಶರೀರ ಸಂಬಂಧ ಸಂಪತ್ತು ಹಿಂಗೆ ಇಟ್ಕೊಂಡು ಕೂತಿದ್ವಿ ಅಂದರೆ ಅದಕ್ಕೆ ಧರ್ಮರಾಜರು ಹೇಳ್ತಾನೆ, ಬಾಬಾ ಪಾಠ ಹೇಳ್ತಾರೆ ಮೀಟೆ ಬಚ್ಚೆ, ನಾವೇನು ಸುಮ್ಮನೆ ಹಾ ಬಾಬಾ ಅಂತೇಳಿ ಹಿಂಗೆ ಕೈ ಮಾಡ್ಕೊಂಡು ಓಡ್ ಬರ್ತೀವಿ ಟೋಲಿ ತಿನ್ಕೊಂಡು. ಆದರೆ ಒಳಗಡೆ ಹಿಂಗೆ ಗಟ್ಟಿ ಹಿಡ್ಕೊಂಡಿದೀವಿ ಅಂದರೆ ಹೊರಗಡೆ ಪಾಠ ಮಾಡಿ ಹೋಗೋದು ಪರಮಾತ್ಮನ ಕೆಲಸ, ಹಿಂದಿನ ಬಾಗಿಲಿಂದ ಧರ್ಮರಾಜ ಬಂದು ಪೆಟ್ಟು ಕೊಟ್ಟು ನಮ್ಮನ್ನು ಬಿಡಿಸೋದು ಎರಡನೇ ಕೆಲಸ. ಬಾಬರವ್ರ ಮಕ್ಕಳಿಗಿದೆ ಹೇಳ್ತಾ ಇರೋದು. ಅಂದರೆ ಯಾವ ವಿಷಯದಲ್ಲಿ ಬೇಕಿದೀವಿ ಅದಕ್ಕೆ ವಿಷಯದಲ್ಲಿ ಪೆಟ್ಟು ಕೊಟ್ಟು ನಮ್ಮನ್ನು ಸರಿ ಮಾಡುತ್ತೆ. ನಮಗೇನಾದರೂ ಶರೀರಕ್ಕೆ ದುಃಖ ಬರ್ತಾ ಇದೆ, ಇಲ್ಲ ಸಂಬಂಧಗಳು ಹಾಳಾಗ್ತಾ ಇದೆ, ಇಲ್ಲ ಸಂಪಾದನೆಯಲ್ಲಿ ನಷ್ಟ ಆಗ್ತಾ ಇದೆ, ಅಥವಾ ಯಾರೋ ಅವಮಾನ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ, ಏನೋ ಒಂದು ನಡೀತಾ ಇದೆ ನಮ್ಮ ಜೀವನದಲ್ಲಿ, ಕಲ್ಲೋಲ ಆಗ್ತಿದೆ ನಮಗೇನೋ ಅಂತಂದ್ರೆ ತಿಳ್ಕೊಳ್ಳಿ, ಅದರ ಮೇಲೆ ನಮಗೆ ಮೋಹನೋ ಅಥವಾ ಯಾವುದೋ ಅಭಿಮಾನನೋ ಏನೋ ಒಂದು ಇದೆ ವಿಕಾರ. ಆ ವಿಕಾರದಲ್ಲಿ ಬಲಹೀನತೆ ಇರುವ ಕಾರಣ ನನಗೆ ಪೆಟ್ಟು ಕೊಟ್ಟು ಅದರಿಂದ ಬಿಡಿಸುವ ಕಲ್ಯಾಣ ಕಾರ್ಯ ಮಾಡ್ತಿದೆ ಹೊರತಾಗಿ ಅದನ್ನು ಸರಿ ಮಾಡುವಂತ ಕೇಳ್ಕೊಳ್ಳೋದು ಒಂದೇ, ನಮ್ಮ ವಿನಾಶಕ್ಕೆ ನಾವೇ ಗುಂಡಿ ತೋಡ್ಕೊಳ್ಳೋದು ಒಂದೇ. ಎಲ್ಲ ಸರಿಯಾಗಿತ್ತು ಅಂದ್ರೆ ನೀವು ಪಾಠದಿಂದ ಪರಿವರ್ತನೆ ಆಗ್ತಾ ಇದ್ರೆ ಎಲ್ಲವೂ ಸರಿಯಾಗಿ ಒಂದು ಲೆಕ್ಕದಲ್ಲಿ ನಡೀತಿರ್ತ. ಹಾಗಂತ ನಿಮಗೆ ರೋಗ ಬರಲ್ಲ ಅಂತಲ್ಲ, ಅದರ ಪ್ರಭಾವ ನಿನಗಾಗೋದಿಲ್ಲ. ಪ್ರಾರಬ್ಧದಲ್ಲಿ ಏನು ಪಾತ್ರದಲ್ಲಿದೆ ಅದೆಲ್ಲ ನಡೆಯುತ್ತೆ. ಆದರೆ ಜ್ಞಾನದಿಂದ ಪರಿವರ್ತನೆ ಆಗೋರಿಗೆ ಅದರ ಪ್ರಭಾವ ಆಗದೇ ಇರೋದ್ರಿಂದ ಅವರು ಬಾಬಾನ ಹತ್ರ ಇದನ್ನು ಸರಿ ಮಾಡುವಂತನೂ ಬೇಡ್ಕೊಳ್ಳೋದಿಲ್ಲ, ಅದನ್ನು ಸಾಕ್ಷಿಯಾಗಿ ನೋಡ್ಕೊಂಡು ಮುಂದೆ ಹೋಗ್ತಾರೆ. ಅವ್ರಿಗೂ ಏನೆಲ್ಲ ಸರಿ ಹೋಗ್ಬಿಡಲ್ಲ, ಅವ್ರಿಗೂ ಯಾವಾಗಲೂ ಆರೋಗ್ಯನೇ ಇದ್ದು ಬಿಡಲ್ಲ, ಎಲ್ಲ ಸಂಬಂಧಗಳು ಅವ್ರಿಗೂ ಏನು ಸರಿ ಇದ್ದು ಬಿಡಲ್ಲ, ಅವ್ರಿಗೇನು ಅವಮಾನನೇ ಆಗಲ್ಲ ಅಂತಲ್ಲ. ಎಲ್ಲ ಆದರೂ ಕೂಡ ಅವ್ರ ಪಾತ್ರ ಅನುಸಾರ ಅವರು ಸ್ವಮಾನದಲ್ಲಿರುವ ಕಾರಣ, ಸ್ವರೂಪದಲ್ಲಿರುವ ಕಾರಣ, ಸ್ವಭಾವದಲ್ಲಿರುವ ಕಾರಣ ಪ್ರಭಾವ ಆಗೋದಿಲ್ಲ. ಸುಮ್ಮನೆ ಸರಳವಾಗಿ ಸಾಕ್ಷಿಯಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಅವರು ಪರಮಾತ್ಮನ ಹತ್ರನೂ ಬೇಡ್ಕೊಳ್ಳೋದಿಲ್ಲ ಇದನ್ನು ಸರಿ ಮಾಡು ಅಂತ. ಇದು ಫಸ್ಟ್ ಕ್ಯಾಟಗರಿ ಜ್ಞಾನಿ ಆತ್ಮರು. ಇನ್ನು ಸೆಕೆಂಡ್ ಕ್ಯಾಟಗರಿ ಆತ್ಮರು ಯಾವಾಗ ನಮಗೆ ಪೆಟ್ಟು ಬೀಳುತ್ತೋ ನಮಗೆ ಅವಾಗಲೇ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಬಾಬಾ ನಾನು ಎಷ್ಟು ನಂಬಿದ್ದೆ ನಿನ್ನ, ಎಷ್ಟು ನಿನಗೋಸ್ಕರ ಮಾಡಿಲ್ಲ ನಾನು, ಎಷ್ಟು ನಿನಗೋಸ್ಕರ ನಾನು ಹಗಲು ರಾತ್ರಿ ಎಲ್ಲರ ಮನೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಎಷ್ಟು ನಿನಗೆ ಜಾಗ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಎಷ್ಟು ನಿನಗೆ ಧನ ಸೇವೆ ಮಾಡಿಲ್ಲ, ಎಷ್ಟೆಲ್ಲ ಸೇವೆ ಮಾಡಿದ್ದನ್ನು ನೆನೆಸ್ಕೊಂಡು ಪರಮಾತ್ಮನಿಗೆ ನಾವು ಪರೋಪಕಾರಿಗಳನ್ನೋ ರೀತಿಯಲ್ಲಿ ಹೇಳ್ಕೊಂಡು ನನಗೊಂದು ಸಣ್ಣ ಕಾಯಿಲೆ ಬಂದ್ರೆ ಇದನ್ನು ಸರಿ ಮಾಡ್ತಾ ಇಲ್ಲ ನೀನು, ನನಗೊಂದು ನಷ್ಟ ಆಯಿತು ಇದನ್ನು ಆಗಕ್ಕೆ ಯಾಕೆ ಬಿಟ್ಟೆ ನೀನು, ಗಲಾಟೆ ಮಾಡ್ತೀವಿ ಪರಮಾತ್ಮ ಹತ್ರ, ಬೇಡಿಕೆ ಇಡುತ್ತೀವಿ ಇದನ್ನು ಸರಿ ಮಾಡು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಎರಡನೇ ಕೆಟಗರಿ ಮಕ್ಕಳಿಗೆ, ನೀವು ಭರವಸೆಯನ್ನು ಇಡೀ ಪತೀತರಿಂದ ಪಾವನ ಆಗಬೇಕು ಅಂತ ನಾನು ಮಾಡಿಯೇ ಸಿದ್ಧ. ಆದರೆ ಇದೇ ಜನ್ಮದಲ್ಲಿ ಇದೇ ಶರೀರ, ಇದೇ ಸಂಬಂಧ, ಇದೇ ಸಂಪತ್ತು ಕೊಳತು ಹೋಗಿರೋದು, ನಾರ್ತಾ ಇರೋದನ್ನ ಸರಿ ಮಾಡಿದ್ರೆ ಆ ಕೆಲಸ ನಮ್ದಿಲ್ಲ, ನಾನು ಮಾಡೋದು ಇಲ್ಲ. ಇದು ಹೇಳ್ತಿದ್ರೆ ಅಣ್ಣವ್ರೆ, ಮತ್ತೆ ಧರ್ಮರಾಜ ನಮಗೆ ಪಾಠ ಕೊಟ್ಟು ಪೆಟ್ಟು ಕೊಟ್ಟೆ ಕಲಿಸೋದಾಗಿದ್ರೆ ಮತ್ತೆ ಹೊರಗಿನವ್ರಿಗೂ ನಮಗೇನು ವ್ಯತ್ಯಾಸ ಮತ್ತೆ ನೀವು ಕೇಳಬಹುದು. ಜ್ಞಾನಕ್ಕೆ ಬಂದ ಮೇಲೆ ನಮಗೆಲ್ಲ ಗೊತ್ತಿದ್ದು ನಮಗೆ ಧಾರಣೆ ಮಾಡೋಕ್ಕಾಗ್ತಾ ಇಲ್ಲ, ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜ್ಞಾನ ಕೇಳಕ್ಕಾಗ್ತಿಲ್ಲ, ಸೇವೆ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಮಗೆ ಎಲ್ಲಿ ವೀಕ್ನೆಸ್ ಇದೆ ಅಲ್ಲಿ ಮಾತ್ರ ಪೆಟ್ಟು ಕೊಟ್ಟು ನಮ್ಮನ್ನು ಸರಿ ಮಾಡುತ್ತೆ ಧರ್ಮರಾಜ್. ಆದರೆ ಹೊರಗಿನವರು ಮಾತು ಹಾಗಿರಲ್ಲ. ಅಂದರೆ ಅವ್ರದ್ದು ಡ್ರಾಮಾನುಸಾರ ಪಾರ್ಟೇ ಆದರೂ ಕೂಡ ಅವರಿಗೆ ಮುಖಾಮೋತಿ ನೋಡ್ಲಾರ್ದಂಗೆ ಪೆಟ್ಟು ಕೊಡುತ್ತೆ. ಅವ್ರದ್ದು ಬಲಹೀನತೆ ಎಲ್ಲಿದೆಯೋ ಹೇಗಿದೆಯೋ ಅಂತ ನೋಡೋದಿಲ್ಲ, ಎಲ್ಲ ಥರದಲ್ಲಿ ಪೆಟ್ಟು ಬೀಳ್ತಾ ಹೋಗುತ್ತೆ ಅವರಿಗೆ, ಎಲ್ಲ ಕಡೆಯಿಂದಲೂ ಪೆಟ್ಟು ಬೀಳುತ್ತೆ ಅವರಿಗೆ. ನಮಗೆ ಎಲ್ಲಿ ವೀಕ್ನೆಸ್ ಇದೆ ಅಲ್ಲಿ ಮಾತ್ರ ಪೆಟ್ಟು ಕೊಟ್ಟು ನಮ್ಮನ್ನು ಸರಿ ಮಾಡುತ್ತೆ. ಗಾಯ ಆದಲ್ಲಿಗೆ ಮುಲಾಮ್ ಹಚ್ಚುತ್ತೆ. ಅವ್ರದ್ದು ಹಂಗಿಲ್ಲ, ಎಲ್ಲ ಚರ್ಮ ಸುಲಿದು ಖಾರ ತುಂಬೋದೇ ಕೆಲಸ ಅಲ್ಲಿ. ಇದು ಹೊರಗಡೆ ಇರತಕ್ಕಂಥವರ ಪೆಟ್ಟಿಗೂ ನಮ್ಮ ಪೆಟ್ಟಿಗೂ ವ್ಯತ್ಯಾಸ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಇದು ಅಪ್ಲೈ ಆಗುತ್ತೆ. ನೀವು ಪ್ರಾಮಾಣಿಕವಾಗಿಲ್ಲ ಬಾಬನ ಜೊತೆಗೆ ಅಥವಾ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಾಮಾಣಿಕವಾಗಿಲ್ಲ ಅಂತಂದರೆ ಇದು ನಿಮ್ಗೆ ಅಪ್ಲಿಕೇಬಲ್ ಅಲ್ಲ. ನೀವು ಜ್ಞಾನದಲ್ಲಿ ಇದ್ದು ಕೂಡ ಇಲ್ಲದಂಗೆ ನಿಮ್ಮನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಸುಮ್ಮನೆ ನೀವು ನೋಡೋರ ಕಣ್ಣಿಗೆ ಜ್ಞಾನದಲ್ಲಿ ಇದ್ರೆ ಅಷ್ಟೇ, ಯಜ್ಞದ ಲೆಕ್ಕದಲ್ಲಿ ನೀವಿಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಸರಿಯಾಗಿದ್ದು ನೀವು ಪ್ರಾಮಾಣಿಕವಾಗಿದ್ದರೆ 100% ಶೋರ್ ಗ್ಯಾರಂಟಿ ನಿಮಗೇನಾದರೂ ಸಮಸ್ಯೆ ಬಂದಿದೆ ಅಂದರೆ ಅದರಲ್ಲಿ ಕಲ್ಯಾಣವೇ ಸಮಾವೇಶ ಆಗಿದೆ. ಇದನ್ನು ನೆನಪಿಟ್ಕೊಂಡ್ಬಿಡಿ. ಅದು ಮಕ್ಕಳಿಂದ ತೊಂದರೆ ಆಗ್ತಿದೆಯೋ, ಪತಿಯಿಂದ ತೊಂದರೆ ಆಗ್ತಿದೆಯೋ, ಪತ್ನಿಯಿಂದ ತೊಂದರೆ ಆಗ್ತಿದೆಯೋ, ಉದ್ಯೋಗದಿಂದ ತೊಂದರೆ ಆಗ್ತಿದೆಯೋ, ಏನು ಬೇಕಾದ್ದಾಗ್ಬಿಡ್ಲಿ, ನಿಮ್ಮ ಶರೀರದಿಂದನೇ ರೋಗ ಬರ್ತಾ ಇದೆಯೋ, ಏನೇ ಆದರೂ ಕೂಡ ನೀವು ಪ್ರಾಮಾಣಿಕವಾಗಿದ್ದು ಬಾಬನ ಮಾರ್ಗದಲ್ಲಿ ನಡೀತಾ ಇದ್ದು ನಿಮಗೇನಾದರೂ ಬಂದಿದೆ ಅಂತಂದರೆ
ನಿಮ್ಮ ಕಲ್ಯಾಣಕ್ಕಲ್ಲದೆ ಮತ್ತೆಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಷ್ಠೆ ನೀವು ಬಾಬಾರವ್ರ ಮೇಲೆ ತೋರಿಸಿದ್ದೆ ಆದರೆ 100% ಪಾಸ್. ಸ್ವಲ್ಪ ಬಾಬಾರವ್ರ ಮೇಲೆ ಅಪನಂಬಿಕೆ ಬಂತು ಅಂದರೆ ಪಾಸ್. ಇಷ್ಟೇ ಪಾಸ್ ಮತ್ತು ಫೇಲಿಗೆ ವ್ಯತ್ಯಾಸ. ಒಂದು ಕೂದಲೆಳೆಯ ಹಂತರ ಸಂಕಲ್ಪದ ಮೇಲೆ ಅವಲಂಬಿತ, ನಿಮ್ಮ ನಿಷ್ಠೆಯ ಮೇಲೆ ಅವಲಂಬಿತ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಆತ್ಮಸಾಕ್ಷಿಯ ಮೇಲೆ ಅವಲಂಬಿತವಾಗಿದೆ ಜ್ಞಾನ. ಹಾಗಾಗಿ ಭಗವಂತ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಹೇಳಿ. ಬಹಳ ಜನ ಭಗವಂತನ ಕೃಪೆ ಆಗಬೇಕು. ಏನು ಭಗವಂತನ ಕೃಪೆ ಆಗೋದು ಅಂದರೆ, ಇಂಥ ಶರೀರ ಸಿಕ್ಕು, ಪ್ರಕೃತಿ ಇದ್ದು, ಇಷ್ಟೊಳ್ಳೆ ಆಹಾರ ಸಿಕ್ಕು, ಇಷ್ಟು ಸಮಯ ಇದ್ದು, ಇಷ್ಟು ಸಹಯೋಗ ಇದ್ದು, ಇಷ್ಟು ಸಂಬಂಧ ಇದ್ದು, ಇಷ್ಟು ಅವಕಾಶಗಳಿದ್ದು, ಇಷ್ಟು ಮಾರ್ಗದರ್ಶನ ಇದ್ದು, ಇದು ಯಾವುದು ಭಗವಂತನ ಕೃಪೆ ಅನ್ನಿಸೋದಿಲ್ಲ ನಮಗೆ. ಇದು ಎಲ್ಲ ಇದ್ದು ಇನ್ನೇನೋ ನೀನು ಅನ್ಕೊಂಡಿದ್ದೊಂದು ಕೆಲಸಕ್ಕೆ ಬಾರದೇ ಇರೋ ಒಂದು ಏನೋ ಕೊಟ್ಟು ಬಿಟ್ಟರೆ ನಿನಗೆಲ್ಲ ಕೊಟ್ಟಂಗೆ. ಒಂದು ಕಾರು, ಒಂದು ಬೈಕು, ಒಂದು ಸಂಪಾದನೆ, ಏನೋ ಒಂದು ಹುಚ್ಚುತನದ್ದು ಅದು ಕೊಟ್ಟರೆ ನನಗೆ ಪರಮಾತ್ಮನ ಕೃಪೆ. ಇದು ಯಾವುದು ಪರಮಾತ್ಮನ ಕೃಪೆ ಅಲ್ವಾ? ಪರಮಾತ್ಮ ಕೃಪೆ ತೋರಿಸಿ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮೇಲೆ ನೀವು ದಯ ತೋರಿಸ್ಕೊಳ್ಳಿ, ನಿಮ್ಮ ಮೇಲೆ ನೀವು ಕೃಪೆ ತೋರಿಸ್ಕೊಳ್ಳಿ. ನಾನು ಕೃಪೆ ಮಾಡಿ ಆಯಿತು, ನಾನು ದಯ ತೋರಿಸಿ ಆಯಿತು. ನಾನು ದಯ ತೋರಿಸ್ತೀರನ 5,000 ವರ್ಷದ ನಾಟಕ ಕಂಪ್ಲೀಟ್ ಮಾಡ್ತೀರಾ ನೀವು? ನಾನು ದಯ ತೋರಿಸ್ತೀರನ 5,000 ವರ್ಷ ಎಲ್ಲ ಜನ್ಮ ಮರಣ ಚಕ್ರದಲ್ಲಿ ಬಂದು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತೀರಾ ನೀವು? ನಾನು ದಯ ತೋರಿಸ್ತೀರನೇ ಇವತ್ತು ಮತ್ತೆ ಬಂದು ನನ್ನ ಮುಂದೆ ಕೂತ್ಕೊಂಡು ಪಾಠ ಕೇಳ್ತಿದ್ದೀರಾ ನೀವು? ನಾನು ದಯ ತೋರಿಸ್ತೀರನೇ ಇವತ್ತು ಇಷ್ಟೆಲ್ಲ ಚೆನ್ನಾಗಿ ಇಟ್ಕೊಂಡು ಭಾಗ್ಯ ಬೆಳಗಿಸ್ಕೊಳ್ಳೋದ ಇದ್ದೀರಿ ನೀವು? ನಾನು ದಯ ತೋರಿಸಿ ಆಯಿತು. ನಾನೇನು ಮಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಹೇಳ್ಕೊಡ್ಲಿಕ್ಕೆ ಬರಬೇಡಿ ನೀವು. ಯಾವ ಸಮಯದಲ್ಲಿ ಏನು ಮಾಡ್ಬೇಕು ಕರೆಕ್ಟಾಗಿ ಮಾಡ್ತಾ ಬಂದಿದ್ದೀನಿ. ಆದರೆ ನೀವೇನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀರ ನೋಡ್ತಾ ಇಲ್ಲ ನೀವು. ನೋಡಿ, ನಿಮ್ಮ ಮೇಲೆ ನೀವು ಇಂಥ ಪರಮಾತ್ಮ ಬಂದು, ಇಂಥ ಶರೀರ ಇದ್ದು, ಇಂಥ ಸಂಬಂಧ ಇದ್ದು, ಇಂಥ ಸಮಯ ಇದ್ದು, ಇಂಥ ಸದಾವಕಾಶ ಇದ್ದು, ನಾನೆಷ್ಟು ಸದುಪಯೋಗ ಪಡಿಸ್ಕೊಳ್ತಿದ್ದೀನಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೇಳ್ಕೊಳ್ಳಿ. ನಿಮ್ಮ ಮೇಲೆ ನೀವೆಷ್ಟು ಕೃಪೆ ಮಾಡ್ಕೊಂಡಿದ್ರಿ ನೋಡ್ಕೊಳ್ಳಿ. ಬ್ರಹ್ಮ ಹೇಗೆ ಆದ್ರು, ಮೊಮ್ಮ ಹೇಗೆ ಆದ್ರು, ದಾದಿಯರು ಹೇಗೆ ಆದ್ರು, ಅವರಿಗಿರುವ ಅವಕಾಶ ನನಗೂ ಮುಕ್ತವಾಗಿದೆ. ನನಗೆ ಯಾಕೆ ಆಗ್ತಾ ಇಲ್ಲ? ನಾನು ಎಲ್ಲಿ ಕಡಿಮೆ ಇದ್ದೀನಿ, ನಾನು ಎಲ್ಲಿ ಎಡುತ್ತಾ ಇದ್ದೀನಿ, ನಾನು ಯಾರ ಸಂಘ ಮಾಡಿದ್ದೀನಿ, ಎಲ್ಲಿ ಮಿಸ್ಗೇಡ್ ಆಗ್ತಾ ಇದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ನೀವು ಸಮಯ ಕೊಟ್ಕೊಳ್ಳಿ, ನಿಮಗೆ ನೀವು ಅವಲೋಕನ ಮಾಡ್ಕೊಳ್ಳಿ, ನೀವು ಎಲ್ಲಿ ತಪ್ಪಿದಿರಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ನೀವು ಚೇಂಜ್ ಆಗೋದಕ್ಕೆ ನಿಮಗೆ ಸಮಯ ಇಲ್ಲ ಅಂದ್ರೆ ನನಗೆ ಯಾಕೆ ಆರೋಪ ಮಾಡ್ತೀರಿ? ತಪ್ಪಲ್ವಾ? ಅದಕ್ಕೆ ಪ್ರತಿಕ್ಷಣ ನಾವು ಪುರುಷಾರ್ಥಿ ಅಂದರೆ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಮುಂದೆ ಇರಬೇಕು. ಬರೀ ಪರಮಾತ್ಮನ ಮೇಲೆ ಅವಲಂಬನೆ ಆಗೋದ್ರಲ್ಲಿ ನಾವು ಮುಂದೆ ಇದ್ದೀವಿ ಹೊರತಾಗಿ ಪರಮಾತ್ಮನ ಮೇಲೆ ಆರೋಪ ಮಾಡೋದ್ರಲ್ಲಿ ನಂಬರ್ 1 ಆಗಿದ್ದೀವಿ ಬಿಟ್ಟರೆ, ನಮ್ಮನ್ನು ನಾವು ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ, ನಮ್ಮಲ್ಲಿರುವ ಬಲಹೀನತೆಗಳ ಮೇಲೆ ಆರೋಪ ಮಾಡ್ಕೊಳ್ಳೋದ್ರಲ್ಲಿ ನಾವು ನಂಬರ್ 1 ಆಗಬೇಕಲ್ಲ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಆವಾಗ ನಾವು ಯಥಾರ್ಥ ಪುರುಷಾರ್ಥಿಗಳಾಗ್ತೀವಿ. ಮಜಾ ಇದೆ ಇದು ಜ್ಞಾನ. ಅಣ್ಣವ್ರೆ, ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದದ್ದು ಯಾಕೆ? ಕೆಸರಿನಿಂದ ಎದ್ದೇಳೋದಕ್ಕೆ, ಈ ಕೊಳತೋಗಿರುವ ವಿಕಾರಗಳಿಂದ ಮುಕ್ತರಾಗೋದಕ್ಕೆ, ಈ ಶರೀರದ ಸಂಬಂಧಗಳ ಮೇಲಿನ ಮೋಹ ಕಳ್ಕೊಳ್ಳೋದಕ್ಕೆ ಎಷ್ಟೋ ಜನ್ಮಗಳಿಂದ ಒದ್ದಾಡಿದ್ದು ನಾವು. ಈಗ ಅವಕಾಶ ಸಿಕ್ಕು, ಪರಮಾತ್ಮ ಇದ್ದು, ಮಾರ್ಗದರ್ಶನ ಇದ್ದು, ಮಾಡಲ್ಸ್ ಇದ್ದು, ಇವಾಗ ನಾನು ಶರೀರ ಸರಿ ಮಾಡು, ಸಂಬಂಧ ಸರಿ ಮಾಡು, ಸಂಪಾದನೆ ಕೊಡು. ಎಂಥ ದೌರ್ಭಾಗ್ಯಗಳು ನಾವೆಲ್ಲ. ವಜ್ರದ ಜೊತೆ ಆಟ ಆಡಿ ಅಂತ ಪರಮಾತ್ಮ ಹೇಳಿದ್ರೆ, ಮುಳ್ಳು ಕಲ್ಲುಗಳ ಜೊತೆ ಆಟ ಆಡ್ತಾ ಇದ್ದೀವಿ ನಾವು. ತಿಪ್ಪೆಯಲ್ಲಿ ಆಟ ಆಡ್ತಾ ಇದ್ದೀವಿ ನಾವು. ಎಷ್ಟು ತೋಡಿದ್ರೆ ದುರ್ಗಂಧನೇ ಇರುತ್ತೆ ಹೊರತಾಗಿ ಏನು ಸುಗಂಧ ಬರೋದಿದೆಯಾ ತಿಪ್ಪೆ ಒಳಗಡೆ? ಇದು ಅರ್ಥ ಆಗಬೇಕು ನಮಗೆ. ನೀವೆಷ್ಟು ವರ್ಷ ಆಯಿತು ಜ್ಞಾನಕ್ಕೆ ಬಂದು ಮುಖ್ಯ ಇಲ್ಲ. ನೀವು 1 ವರ್ಷದ ಮಗುವಿರಿ, 6 ತಿಂಗಳದ ಮಗುವಿರಿ, ಇವತ್ತು ಎಷ್ಟು ಚೆನ್ನಾಗಿ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಈ ಜ್ಞಾನ ಮಾರ್ಗದಲ್ಲಿ ನಡೀತೀರಿ ಅನ್ನೋ ಆಧಾರದ ಮೇಲೆ ಮುಂದಿನ ಭವಿಷ್ಯ. ಅಯ್ಯೋ, ನಾನು ಮುಂಚೆ ಬರಬೇಕಾಗಿತ್ತು, ಮುಂಚೆ ಬಂದಿರೋರು ಏನು ಕಡ್ದು ಕಟ್ಟೆ ಹಾಕಿಲ್ಲ ನಾವು ಯಾರು ಕೂಡ. ಎಲ್ಲೋ ಒಬ್ಬ ದಾದಿಯರು, ಎಲ್ಲೋ ಒಬ್ಬ ಸೀನಿಯರ್ಸ್, ಟೀಚರ್ಸು, ಅಣ್ಣಂದ್ರು, ಅಕ್ಕಂದ್ರು ಅಷ್ಟೇ ಪಾಸ್ ಆದರು. ಉಳಿದಿರೋರ್ದೆಲ್ಲ ರಾಶಿ ರಾಶಿ ಬಿದ್ದಿದೆ. ಇಲ್ಲಿ ಲಕ್ಷಾಂತರ ಆತ್ಮರು ಒದ್ದಾಡ್ತಾ ಇದ್ದಾರೆ ಇನ್ನ. ಯಾಕಂದರೆ
ತುಂಬ ಸಮಯ ಸಿಕ್ಕರೂ ಕೂಡ ಅದು ವ್ಯರ್ಥಕ್ಕೆ ಕಾರಣ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಸಾಕ್ಷಿಯಾಗಿ ನಾವು ನೋಡ್ಬೋದು. ಲಾಸ್ಟ್ ಸೊ ಫಾಸ್ಟ್ ಯಾಕೆಂದರೆ ಲಾಸ್ಟಲ್ಲಿರೋರಿಗೆ ಭಯ ಇರುತ್ತೆ, ಅಯ್ಯೋ ನಾನು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಉಳಿದಿರೋದು ಇದನ್ನಾದರೂ ಅಳವಡಿಸಿಕೊಳ್ಬೇಕು ಅಂತ ಪರ್ಫೆಕ್ಟ್ ದಾರಿ ಅವ್ರಿಗೆ ಸಿಕ್ಬಿಟ್ರೆ ನೀಟಾಗಿ ಹೋಗ್ಬಿಡ್ತಾರೆ. ಆದರೆ ನಮ್ಮದು ಹೆಂಗಾಗಿದೆ ಅಂತಂದರೆ ಮೊಲ ಆಮೆ ಕತೆ ಆಗೋಗಿದೆ. ನಾವು ಮೊಲ ಭಾರಿ ಓಡ್ಬಿಡ್ತೀವಿ, ನಾನು 40 ವರ್ಷದಿಂದ ಬಂದುಬಿಟ್ಟಿದ್ದೀನಿ ಅಂದ್ಕೊಂಡು ಬಂದು ಮಕ್ಕೊಂಡ್ಬಿಡ್ತೀವಿ ನಾವು. ಆಯ್ತು, ನಮ್ಮನ್ನು ದಾಟ್ಕೊಂಡು ನಮ್ಮ ಮೇಲೇ ಆಮೆ ಹೋದರೂ ಕೂಡ ಕೇಳೋದಿಲ್ಲ ನಾವು. ಅದು ಒಂದು ಆಲಸ್ಯತನಕ್ಕೂ ಕಾರಣ ಆಗುತ್ತೆ ಅತಿ ಸಮಯ ಇದ್ದರೆ. ಅದಕ್ಕೆ ಲಾಸ್ಟ್ ಬಂದಿದ್ದೀವಿ ಅಂತ ಯೋಚನೆ ಮಾಡಬೇಡಿ, ಬಹಳ ಓದೋಕ್ಕಾಗಿಲ್ಲ ಅಂತ ಯೋಚನೆ ಮಾಡಬೇಡಿ, ಎಲ್ಲರ ಥರ ನಾವು ಇರೋಕ್ಕಾಗಿಲ್ಲ ಅಂತ ಯೋಚನೆ ಮಾಡಬೇಡಿ, ನಾವು ಟೀಚರ್ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡಿ, ನಿಮಿತ್ತರಾಗಲಿಲ್ಲ ಅಂತ ಯೋಚನೆ ಮಾಡಬೇಡಿ, ಕುಮಾರಿ ಆಗಿಲ್ಲ ಅಂತ ಯೋಚನೆ ಮಾಡಬೇಡಿ, ಕುಮಾರ ಆಗಿಲ್ಲ ಅಂತ ಯೋಚನೆ ಮಾಡೋದಲ್ಲ. ಏನಿದೆಯೋ ಇದೆ, ಏನು ಪಾತ್ರ ಸಿಕ್ಕಿದೆಯೋ ಸಿಕ್ಕಿದೆ. ಇವಾಗ ಏನು ಮಾಡ್ಬೋದು, ಈ ಕ್ಷಣಕ್ಕೆ ನಾನು ಏನು ಮಾಡೋದು, ಎಷ್ಟು ವರ್ಷ ಆಯಿತು, ಎಷ್ಟು ದಿನ ಆಯಿತು, ಬೇಡ ನಮಗೆ. ಇವತ್ತಿನ ದಿನ ನಾನು ಏನು ಮಾಡಬೇಕಾಗಿದೆ, ಏನು ಮಾಡಿದ್ರೆ ನಾನು ಪರಿವರ್ತನೆ ಆಗ್ತೀನಿ, ಏನು ಮಾಡಿದ್ರೆ ಬ್ರಹ್ಮ ಸಮಾನ ಮಮ್ಮ ಸಮಾನ ಆಗ್ತೀನಿ ಅಂತ ಯೋಚನೆ ಮಾಡೋದ್ರಲ್ಲಿದೆ ಹೊರತಾಗಿ ಕಥೆ ಕೇಳ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೂ ಲಾಭ ಇಲ್ಲ. ಅಯ್ಯೋ ಇವ್ರು 20 ವರ್ಷದವ್ರು ಇವ್ರು ಹೇಳ್ದಂಗೆ ಕೇಳಬೇಕು, ಇವ್ರು 30 ವರ್ಷದವ್ರು ಇವ್ರು ಹೇಳ್ದಂಗೆ ಕೇಳಬೇಕು, ಇವ್ರು 50 ವರ್ಷದವ್ರು ಇವ್ರು ಹೇಳ್ದಂಗೆ ಕೇಳಬೇಕು ಅಂತ ಕೂತ್ಕೊಂಡ್ರೆ ಅವ್ರು 50 ವರ್ಷದಿಂದ ಹೆಂಗಿದಾರೋ ಹಂಗೆ ಇದ್ದಾರೆ, ಮತ್ತೆ ಅವ್ರದ್ದು ಕೇಳಿ ನೀನು ಮಾಡಿದ್ರೆ ನೀನು ಹಂಗೆ ಇರ್ತೀಯ ಅಷ್ಟೆ. ಇವ್ರು ಯಾರನ್ನು ನೋಡಬೇಡಿ. ಅದಕ್ಕೆ ಬಾಬಾ ಹೇಳಿದ್ರು ಫಾಲೋ ಫಾದರ್ ಬ್ರಹ್ಮ ಅಂಡ್ ಮಮ್ಮ ಅಷ್ಟೇ. ಬ್ರಹ್ಮ ಬಾಬರವ್ರನ್ನ ನೋಡಿ ನಾವು ಫಾಲೋ ಮಾಡಬೇಕು, ದಾದಿಯರನ್ನ ನೋಡಿ ನಾವು ಫಾಲೋ ಮಾಡಬೇಕು. ಅವ್ರ ಹೆಂಗ ಸಂಪನ್ನ ಆದ್ರು ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಿ, ಬೆಲೆ ಕೊಡಿ. ಆದರೆ ಫಾಲೋ ಯಾರನ್ನು ಮಾಡಬೇಕು, ಒಬ್ಬ ಬ್ರಹ್ಮ ಮಮ್ಮ ದಾದಿಯರನ್ನಷ್ಟೇ. ಯಾಕಂದ್ರೆ ಅವರೇ ಪಾಸ್ವಿತ್ತಾನರಾಗಿರೋದು, ಅವರೇ ಪವಿತ್ರರಾಗಿರೋದು, ಅವರೇ ಸಂಪನ್ನ ಆಗಿರೋದು, ಸಂಪೂರ್ಣ ಆಗಿರೋದು, ಸಾಕ್ಷಿ ಆಗಿರೋದು, ಬಿಂದು ಆಗಿರೋದು, ಕರ್ಮಾತೀತ ಆಗಿರೋದು ಅವರು. ಅವ್ರನ್ನ ನೋಡೋಣ, ನಾವು ಅವ್ರಂತಾನೆ ಆಗೋಣ. ಅಯ್ಯೋ ನಂದು ಎಷ್ಟು ಕಡಿಮೆ ಟೈಮ್ ಐತಿ, ನಾನು ಹೆಂಗಾಗಕ್ಕಾಗತ್ತ? ಎಷ್ಟು ಕಡಿಮೆ ಟೈಮೋ ಅಷ್ಟು ಫೆಸಿಲಿಟಿ ಇರುತ್ತೆ ನಮಗೆ, ಅಷ್ಟು ಅಡ್ವಾಂಟೇಜಸ್ ಇದೆ ನಮಗೆ. ಅವತ್ತಿಷ್ಟು ವಿಶಾಲ ಇರಲಿಲ್ಲ ಜ್ಞಾನ, ಇಷ್ಟು ಡಿಜಿಟಲ್ ಐಡಿಸ್ ಇರಲಿಲ್ಲ, ಇಷ್ಟು ಸಾರ ಇರಲಿಲ್ಲ, ಇಷ್ಟು ಕೂತಲ್ಲೇ ಜ್ಞಾನ ಸಿಗೋ ಥರ ಇರಲಿಲ್ಲ. ಅವತ್ತಿನಕ್ಕಿಂತ ಇವತ್ತಿನೂ ಚೆನ್ನಾಗಿ ಅವಕಾಶ ಮುಕ್ತವಾಗಿದೆ ನಮಗೆ, ಬಹಳ ಸರಳವಾಗಿದೆ ನಮಗೆ. ಬೇರೆ ಏನು ಯೋಚನೆ ಇಲ್ಲದೆ ಆಳದಲ್ಲಿ ಮುಳುಗಬಹುದು. ಇವತ್ತು ನಮ್ಮನ್ನು ಯಾರು ತಡೆಯೋರಿಲ್ಲ. ಅವತ್ತು ಹಾಗಿರಲಿಲ್ಲ ಪರಿಸ್ಥಿತಿ. ಅಯ್ಯೋ ಅವತ್ತು ಬಂದಿದ್ರೆ ಒಂದು ದಿನನೂ ನಿಲ್ತಿರ್ಲಿಲ್ಲ. ಅವ್ರು ಸೀದಾ ಬಂದ ಓದಪುಟ್ಟ ಅಷ್ಟೆ. ಇವತ್ತು ಎಲ್ಲ ರೆಡಿ ಆದ್ಮೇಲೆ ಬಂದು ಕೂತಿರೋರು ನಾವು ಮಸ್ತ್ ಆರಾಮಾಗಿ ತಂಗಾಳಿಯಲ್ಲಿ ತೇಲ್ತಾ ಇರುವಂಥ ಸಮಯದಲ್ಲಿ ಬಂದು ಕೂತ್ಕೊಂಡು ಮನೋರಂಜನೆ ಮಾಡ್ಕೊಂಡು ಆಟ ಆಡ್ಕೊಂಡು ಪುರುಷಾರ್ಥ ಮಾಡ್ಕೊಂಡು ಹೋಗೋಕ್ಕೆ ನಮಗೆ ಎಷ್ಟು ಕಷ್ಟ. ಆದಿ ಮತ್ತು ಅಂತ್ಯ ಎರಡೂ ಕಷ್ಟನೇ. ಆದರೆ ನಾವು ಮಧ್ಯದಲ್ಲಿದ್ದೀವಿ. ಈಗ ಅಂತಿಮ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ್ಮೇಲೆ ಕತೆ ಬೇರೆ. ಸ್ಟಾರ್ಟ್ ಆಗೋದ್ರೊಳಗಡೆ ಏನಾದರೂ ಮಾಡ್ಕೊಳ್ಳೋಕೆ ನಮ್ಗೆ ತುಂಬ ಅವಕಾಶ ಇದೆ. ಈಗ ಇನ್ನೂ ಸ್ವಲ್ಪ ಸಮಯ ಉಳಿದಿದೆ. ಸಮಯ ವ್ಯರ್ಥ ಮಾಡಬೇಡಿ ದಯವಿಟ್ಟು. ಒಂದೊಂದು ದಿನ, ಒಂದೊಂದು ಗಂಟೆ, ಒಂದೊಂದು ನಿಮಿಷ ಆತ್ಮ 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 ಆತ್ಮ. ದೇಹಾಭಿಮಾನವೇ ಇಲ್ಲಿ ಅಪವಿತ್ರತೆ, ಆತ್ಮಾಭಿಮಾನವೇ ಪವಿತ್ರತೆ. ದೇಹದ ದೃಷ್ಟಿಕೋನವೇ ಅಪವಿತ್ರತೆ, ಆತ್ಮದ ದೃಷ್ಟಿಕೋನವೇ ಪವಿತ್ರತೆ. ದೇಹದ ವಸ್ತು, ವ್ಯಕ್ತಿ, ಸಂಬಂಧ, ಸಂಪತ್ತಿನ ಮೇಲೆ ಆಧಾರವಾಗಿರುವುದೇ ಅಪವಿತ್ರತೆ. ಆತ್ಮದ ಮೇಲೆ ಅವಲಂಬನ ಆಗಿರುವುದೇ ಪವಿತ್ರತೆ. ಪರಾವಲಂಬನ ಆಗಿರುವುದೇ ಅಪವಿತ್ರತೆ. ಸ್ವಾವಲಂಬಿ ಆಗಿರುವುದೇ ಪವಿತ್ರತೆ. ಪ್ರಭಾವದಲ್ಲಿರೋದೇ ಅಪವಿತ್ರತೆ, ಸ್ವಭಾವದಲ್ಲಿರೋದೇ ಪವಿತ್ರತೆ. ಮಹಾನ್ ಶಾನಗಳಲ್ಲಿರುವುದೇ ಅಪವಿತ್ರತೆ, ಸ್ವಮಾನದಲ್ಲಿರುವುದು ಪವಿತ್ರತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಸದಾಕಾಲಕ್ಕಾಗಿ ಸ್ವರೂಪದಲ್ಲಿ, ಸ್ವಮಾನದಲ್ಲಿ, ಸ್ವಭಾವದಲ್ಲಿ, ಸ್ವಸ್ಮೃತಿಯಲ್ಲಿ ಆತ್ಮಾಭಿಮಾನಿಯಾಗಿ ಇದ್ದು ಬಿಟ್ಟರೆ, ಆತ್ಮಿಕ ದೃಷ್ಟಿಯನ್ನು ಪಡ್ಕೊಳ್ಬೇಕು ಅಂದರೆ ಆತ್ಮ 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 ಈ ಆತ್ಮದ ಅಭಿಮಾನದಲ್ಲಿ ಬಂದು ಪರಮ ಪವಿತ್ರರಾಗಿ ಪಾವನ ಪ್ರಪಂಚಕ್ಕೆ ಹೋಗಲಿಕ್ಕೆ ಯೋಗ್ಯರಾದಾಗ ಮಾತ್ರ
ತಂದೆ ನಮ್ಮ ಹತ್ರ ಬಂದು ಇಷ್ಟೆಲ್ಲ ಹೇಳಿ ಕಲಿಸಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಅದನ್ನು ನನಗೂ ಆತ್ಮಗೌರವ, ಪರಮಾತ್ಮನಿಗೂ ಗೌರವ ತಂದು ಕೊಟ್ಟಂಗಾಗತ್ತೆ. ಇಲ್ಲ ಆತ್ಮವನ್ನು ಪವಿತ್ರಗೊಳಿಸೋದಕ್ಕೆ ಪರಮಾತ್ಮ ಬಂದರೆ ನಾವು ಶರೀರದ ಕೆಲಸ ಮಾಡು, ಸಂಬಂಧಗಳನ್ನು ಸರಿ ಮಾಡು, ಯಾರಾದರೂ ಮನೆಗೆ ನಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡೋಕ್ಕೆ ಒಬ್ಬ ಟೀಚರ್ ಆಗಿ ಮನೆಗೆ ಬಂದು ಮಾಡಿ ನಮ್ಮ ಮಕ್ಕಳಿಗೆ ಅಂತ ಕರೆದಾಗ ಪಾಪ ಅವ್ರು ದೊಡ್ಡ ಧೈರ್ಯದಿಂದ ಅವರಿರೋ ಜಾಗಕ್ಕೆ ಮಕ್ಕಳು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಮಕ್ಕಳಿರೋ ಜಾಗದಲ್ಲಿ ಬಂದು ಪಾಠ ಹೇಳಿಕೊಟ್ರೆ, ನಾನು ಶ್ರೀಮಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಇವನು ಪಾಠ ಹೇಳಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಕೈಲಿ ಮನೆ ಒರೆಸು ಅಂತ ಹೇಳೋದು, ಕಸ ಗುಡಿಸು ಅಂತ ಹೇಳೋದು, ಚಾಕ್ರಿ ಮಾಡು ಅಂತ ಹೇಳೋದು, ಎಷ್ಟು ಆ ಟೀಚರಿಗೆ ಮಾಡುವ ಅವಮಾನನೋ. ಹಾಗೆ ಪರಮಾತ್ಮ ಬಂದು ನಮ್ಮ ಆತ್ಮವನ್ನು ಪತಿತರಿಂದ ಪಾವನ ಮಾಡಬೇಕು ಅಂತ ನಮಗೆ ಮೀಟೆ ಬಚ್ಚೆ ಅಂತ ಇಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಇಷ್ಟೆಲ್ಲ ಪಾಠ ಹೇಳಿಕೊಡ್ತಾ ಇದ್ರೆ, ನನ್ನ ಶರೀರ ಸರಿ ಮಾಡು, ನನ್ನ ಸಂಬಂಧ ಸರಿ ಮಾಡು, ನನ್ನ ಕೆಸರಲ್ಲಿ ಬಾ. ಎಷ್ಟು ಅಡ್ವಾಂಟೇಜ್ ತಗೊತಿದ್ದೀವಿ. ಯಾರ ಜೊತೆ ಮಾತಾಡ್ತಾ ಇದ್ದೀರಿ ನೀವು? ಯಾರ ಹತ್ರ ಕೇಳ್ತಾ ಇದ್ದೀರಿ ನೀವು? ಸರ್ವಶಕ್ತಿವಂತ, ಪರಮ ಪವಿತ್ರ, ಪರಮ ಪಾವನ, ಪರಮಧಾಮ ನಿವಾಸಿ ಪರಮಾತ್ಮ ಶಿವನನ್ನ ಇದಕ್ಕೆ ಬಳಸ್ಕೊಳ್ಳೋದು. ಯಾಕಂದ್ರೆ ಆತನ ಬಗ್ಗೆ ವ್ಯಾಲ್ಯೂವೇ ನಮಗೆ ಗೊತ್ತಾಗ್ತಾರೆ. ಇಲ್ಲಿ ತನಕ ಯಾರು ಬಂದಿದ್ದಾರೆ, ಯಾರ ಹತ್ರ ಮಾತಾಡ್ತಿದ್ದೀವಿ, ಯಾರು ನನಗೆ ದಾರಿಯನ್ನು ತೋರಿಸ್ತಾ ಇರೋರು? ಸಾಕ್ಷಾತ್ ಶಿವ, ದೇವಾನುದೇವ, ಮಹಾದೇವ, ಸರ್ವಧರ್ಮಾತ್ಮರ ಪಿತ, ಸರ್ವಾತ್ಮರ ಪಿತ, ಜಗದೊಡೆಯ, ಸಬ್ಕಾ ಮಾಲಿಕ್, ಏಕ್ ಓಂಕಾರ, ಗಾಡ್, ಅಲ್ಲಾ. ಯಾವ ಪರಂಜ್ಯೋತಿಯಾಗಿರ್ತಕ್ಕಂಥ ಶಿವನೇ ಬಂದು ನನ್ನ ಜೊತೆ ಮಾತಾಡಿದ್ರೆ ಎಷ್ಟು ಯಕ್ಕಶ್ಚಿತ ಒಂದು ಕುಟುಂಬಕ್ಕಾಗಿ, ಒಂದು ಸಂಬಂಧಕ್ಕಾಗಿ, ಒಂದು ಸಂಪತ್ತಿಗಾಗಿ, ಒಂದು ದೇಹಕ್ಕಾಗಿ ಅವ್ರ ಹತ್ರ ನಾವು ಅಪ್ಲಿಕೇಶನ್ ಹಾಕಿ ಇದನ್ನು ಸರಿ ಮಾಡು ಅಂತ ಹೇಳ್ತೀವಿ ಅಂದರೆ ಎಷ್ಟು ಕೀಳು ಮಟ್ಟದಲ್ಲಿ ಪರಮಾತ್ಮನನ್ನು ಬಳಸ್ಕೊಳ್ಳೋದಕ್ಕೆ ನಮ್ಮ ಮನಸ್ಥಿತಿ ತಯಾರಾಗಿದೆ ಅಂದರೆ ಇದಕ್ಕಿಂತ ನಮ್ಮ ದುರ್ಗತಿ, ದೌರ್ಭಾಗ್ಯ ಮತ್ತೊಂದೇನಾದರೂ ಇದೆಯಾ? ಪರಮಾತ್ಮನಿಗೆ ಮಾಡುವ ಅವಮಾನ ಮತ್ತೊಂದೇನಾದರೂ ಇದೆಯಾ? ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ತನಕ ನಾವೇನಾದರೂ ಶಾರೀರಿಕ ದೃಷ್ಟಿಯಲ್ಲಿ ಭಗವಂತನಲ್ಲಿ ಬೇಡಿಕೆ ಇಟ್ಟಿದ್ರೆ ಸರ್ವತಾ ನಮ್ಮದು ತಪ್ಪಾಯಿತು ಪರಮಾತ್ಮ, ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನು ನಿನ್ನಲ್ಲಿ ಕೇಳಿಬಿಟ್ಟೆ ಅಂತ ಹೇಳಿ ಇವತ್ತಿಗೆ ಆ ಪಾಪ ಪ್ರಜ್ಞೆಯಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಶರೀರಕ್ಕೆ ಸಂಬಂಧಪಟ್ಟ, ಈ ಜೀವನಕ್ಕೆ ಸಂಬಂಧಪಟ್ಟದ್ದು ಯಾವುದನ್ನೂ ಕೂಡ ಬೇಡಿಕೆ ಇಡುವುದಿಲ್ಲ ಪರಮಾತ್ಮ. ಅದು ಏನು ಬೇಕಾದರೂ ಪಾತ್ರ ಇಲ್ಲ, ಅದನ್ನು ಸಾಕ್ಷಿಯಾಗಿ ನೋಡುವಂಥ ತಾಕತ್ತು ನಿನ್ನ ಜ್ಞಾನದಲ್ಲಿದೆ. ಈ ಜ್ಞಾನದಿಂದ ನಾನು ಪರಿವರ್ತನೆ ಆಗ್ತೇನೆ, ಆತ್ಮಾಭಿಮಾನಿಯಾಗಿ ನಿನ್ನ ಸ್ಮೃತಿಯಲ್ಲಿದ್ದು ನಾನು ಪತಿತರಿಂದ ಪಾವನ ಆಗುವಂಥ ಪ್ರಯತ್ನ ಮಾಡ್ತೇನೆ, ವಿಕಾರ ಮುಕ್ತ ಆಗುವಂಥ ಪ್ರಯತ್ನ ಮಾಡ್ತೇನೆ, ಆತ್ಮಾಭಿಮಾನಿ ಆಗುವಂಥ ಪ್ರಯತ್ನ ಮಾಡ್ತೇನೆ, ದೇಹ ಸಂಬಂಧ ಸಂಪತ್ತಿನ ಮೇಲೆ ಮೋಹವನ್ನು ನಷ್ಟ ಮಾಡಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇದೆಲ್ಲದರ ಮೇಲಿನ ನನಗೆ ವ್ಯಾಮೋಹವನ್ನು ತಗ್ಗಿಸಿ ಆತ್ಮದ ಮೇಲಿನ ಪ್ರೇಮವನ್ನು ಹೆಚ್ಚಿಸಿಕೊಳ್ತೇನೆ, ಸರ್ವ ಆತ್ಮರನ್ನು ಕೂಡ ಆತ್ಮೀಯ ದೃಷ್ಟಿಯಿಂದ ನೋಡ್ತೇನೆ ಎನ್ನುವಂಥ ಇವತ್ತು ಪ್ರತಿಜ್ಞೆಯನ್ನು ಮಾಡಿ ಪರಮಾತ್ಮ ಹೇಳಿದಂತೆ ನಾವು ಸದ್ಮಾರ್ಗದಲ್ಲಿ ನಡೀತೇವೆ. ನಡೆದು ಆದಷ್ಟು ಬೇಗ ನಾವು ಬಾಪ್ ಸಮಾನಾಗಿ ನಾವು ಪತಿತರಿಂದ ಪಾವನಾಗಿ ಅನೇಕ ಆತ್ಮರನ್ನು ಪಾವನ ಮಾಡಲಿಕ್ಕೆ ಭಗವಂತನಿಗೆ ರೈಟ್ ಹ್ಯಾಂಡ್ಗಳಾಗಿ ನಿಂತಾಗ ಮಾತ್ರ ನಾವು ಈ ಸಂಗಮಯುಗದಲ್ಲಿ ಪರಮಾತ್ಮನ ಪಾಠ ಕೇಳಿ ಆತನ ಜೊತೆ ಅನುಭವ ಮಾಡಿದ್ದಕ್ಕೂ ಒಂದಷ್ಟಾದರೂ ಕೃತಜ್ಞತೆ ಸಲ್ಲಿಸಿದಂತಾಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇನ್ನು ಮುಂದೆ ಎಲ್ಲ ಬೇಡಿಕೆಗಳನ್ನು, ದೇಹಾಭಿಮಾನದ ಬೇಡಿಕೆಗಳನ್ನು ಒಂದು ಗಂಟು ಕಟ್ಟಿ ಸುಟ್ಟು ಬಿಡೋಣ. ಇನ್ನೇನಿದ್ರು ನಾನು ಆತ್ಮ ಆಗೋದು ಒಂದೇ ಬಾಕಿ. ಆತ್ಮದ ಸ್ಮೃತಿಗಾಗಿ, ಆತ್ಮದ ಸಮಾನಕ್ಕಾಗಿ, ಆತ್ಮದ ಸ್ವರೂಪಕ್ಕಾಗಿ, ಆತ್ಮ ಅಭಿಮಾನಕ್ಕಾಗಿ ಪರಮಾತ್ಮನಲ್ಲಿ ಬೇಡಿಕೆ ಇಟ್ಟು ಆದಷ್ಟು ಬೇಗ ನಾವು ಪವಿತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.